ಶೈಲಿಯಲ್ಲಿ ಅಮ್ಮನವರು ಉದ್ಭವ ಆಗಿರೋದ್ರಿಂದ ಈ ತಾಯಿಗೆ ರಕ್ತ ಕಾಟೇರಮ್ಮ ಅಂತೇಳಿ ಹೆಸರು ಬಂದಿದೆ. ಹಾಗಾಗಿ ಈ ತಾಯಿ ಏನಪ್ಪಾ ಅಂದ್ರೆ ಅಮ್ಮನವರ ಶಕ್ತಿ ಸ್ವರೂಪನೇ ಕಾಟೇರಮ್ಮ ಅಂತೇಳಿ ಹೇಳುವುದು. ಪ್ರತಿ ಭೀಮನ ಅಮಾವಾಸ್ಯೆ ದಿವಸ ಎಲ್ಲ ಸಾವಿರಾರು ಜನ ಪ್ರತಿ ವರ್ಷನೂ ಬಂದು ಅಮ್ಮನ ಪಾದ ಮುಟ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ಅವಕಾಶ ಇಲ್ಲಿ ಕಲ್ಪಿಸಿದೆ. ಬೀಗ ಕಟ್ಟುವಂತ ಈ ಪದ್ಧತಿ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಇದು ದೇವಸ್ಥಾನ ಪ್ರಾರಂಭ ಆದಾಗ್ಲಿಂದ ಬೀಗ ಕಟ್ಟದ ಪದ್ಧತಿ ಇದೆ. ವಿಶೇಷವಾಗಿ ಮೆರವಣಿಗೆ ಅನ್ನೋದು ಅವತ್ತಿನ ದಿವಸ ಮಾತ್ರ ಇರುತ್ತೆ. ಪ್ರತಿ ಅಮಾವಾಸ್ಯೆಯಲ್ಲಿ ಪ್ರಾಕಾರೋತ್ಸವ ಅಂತೇಳಿ ಮಾಡ್ತೀವಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಆ ಮೂರು ಸ್ವರೂಪವಾಗಿರೋದೇ ಅಮ್ಮ ಇಲ್ಲಿ. ಮಹಾತ್ಮೆ ಇದ್ದಕ್ಕೆ ಜನ ಬೆರೀತಾ ಇರೋದು ಇವಾಗ. ಹೌದೌದು. ಮುಂದೆ ಇರೋದು ಅಮ್ಮನಿಲ್ಲಿ. ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ಮ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನಲ್ಲಿರುವಂತಹ ಉಪ್ಪಾರಳ್ಳಿ ಮತ್ತೆ ಆರಪನಹಳ್ಳಿನಲ್ಲಿ ಇರುವಂತಹ ಕಾಟೇರಮ್ಮ ದೇವಿ ದೇವಸ್ಥಾನಕ್ಕೆ ಇವತ್ತು ನಾನು ಬಂದಿದ್ದೀನಿ. ನಿಮಗೆ ಇವತ್ತು ಕಾಟೇರಮ್ಮ ದೇವಿ ದೇವರ ದರ್ಶನ ಮಾಡಿಸೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಜನ ಬೆರೀತಾ ಇರೋದು ಇವಾಗ. ಹೌದೌದು. ಮುಂದೆ ಇರೋದು ಅಮ್ಮನಿಲ್ಲಿ. ಪ್ರತಿ ಅಮಾವಾಸ್ಯೆ ದಿನ ಮೆರವಣಿಗೆ ಇರ್ತದೆ. ನಂಬಿಕೆ ಇಟ್ಕೊಂಡು ಬರಬೇಕು. ತುಂಬ ಒಳ್ಳೆಯದಾಗುತ್ತೆ. ನಾವು ಏನು ಕಷ್ಟ ಇದೆ ಅಂತಂದ್ಬಿಟ್ಟು ಬಂದಿದ್ದೀವಿ. ಆ ಕಷ್ಟ ಸ್ವಲ್ಪ ಪರಿಹಾರ ಆಗಿದೆ. ಅದೊಂದು ನಂಬಿಕೆಯಿಂದ ನಾನು ಬರ್ತಾ ಇದ್ದೀನಿ. ಅಯ್ಯಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ತೆಂಗಿನಕಾಯಿ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಅದರಿಂದ ನಾನು 8 ವಾರದಿಂದ ನಾನು ಕಟ್ಕೊಂಡು ಬರ್ತಾ ಇದ್ದೀನಿ. ನಮಗೂ ಒಳ್ಳೆಯದಾಗಿದೆ. ಸೊ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ಮತ್ತು ಇಲ್ಲಿನ ಅಧ್ಯಕ್ಷರು ಆಗಿರುವಂತಹ ಧನಂಜಯ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ಹೊಸಕೋಟೆ ತಾಲೂಕು ಉಪ್ಪಾರಳ್ಳಿ ಮತ್ತು ಆಲಪನಹಳ್ಳಿ
ಮಧ್ಯದಲ್ಲಿರುವಂಥ ದೇವಸ್ಥಾನ ಹಾಂ ಹಾಂ ಬೆಂಗಳೂರು ಗ್ರಾಮಾಂತರದ ಇದು. ಹಾಂ ಹಾಂ ಈ ಹಿನ್ನೆಲೆ ಅಂದರೆ ಸುಮಾರು 400 ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ ಇದು. ಮಾವಿನ ಮರದ ಕೆಳಗಡೆನೆ ಕೆಂಪು ಶಿಲೆಯಾಗಿ ಸಿಕ್ಕಿರುವಂಥ ಉದ್ಭವ ಮೂರ್ತಿ ಇದು. ಕಾಟ್ಯಾರಮ್ಮ ಅಂತ ಒಂದು ದೇವರ ಶಕ್ತಿ ಇದೆ. ಆ ಶಕ್ತಿಯನ್ನು ನೀವು ತೆಗೆದು ಅದನ್ನು ಶಿಲೆ ಮಾಡಿ ನೀವು ಪ್ರತಿಷ್ಠಾಪನೆ ಮಾಡಿದರೆ ನಿಮಗೆಲ್ಲ ಕಷ್ಟ ನಿವಾರಣೆ ಆಗುತ್ತದೆ ಅಂತ ಹೇಳಿ ಅವ್ರು ಮಾಡಿದ್ರು. ಇದು ಕಾಟ್ಯಾರಮ್ಮ ಅಲ್ಲ, ರಕ್ತ ಕಾಟ್ಯಾರಮ್ಮ. ಆರ್ಕೆ ಕಾಯಿ ಕಟ್ಟುವುದಾಗಲಿ ಮತ್ತೆ ಬೀಗ ಹಾಕುವುದಾಗಲಿ ಪ್ರತಿ ಅಮಾವಾಸ್ಯೆ ದಿನ ನಾವು ಪ್ರಕಾರೋತ್ಸವವನ್ನು ಮಾಡ್ತೀವಿ. ಪ್ರಕಾರೋತ್ಸವವನ್ನು ಮಾಡಿದಾಗ ಭಕ್ತಾದಿಗಳು ಸುಮಾರು ಜನ ಬರ್ತಾರೆ. ಅವ್ರಿಗೆ ದೇವತೆಯ ಕೆಳಗಡೆ ನಾವು ಪ್ರಕಾರೋತ್ಸವ ಮಾಡಿ ಒಂದು ಬಲಗಡೆ ದೇವರ ಅಮ್ಮನವರ ಎಡಗಡೆಯಲ್ಲಿ ನಿಲ್ಲಿಸ್ತೀರಿ. ಅಲ್ಲಿ ದೇವತೆ ಕೆಳಗಡೆ ಉತ್ಸವಮೂರ್ತಿ ಕೆಳಗಡೆ ಭಕ್ತಾದಿಗಳು ಹೋದರೆ ಅವರಿಗೆ ಏನೇ ಕಷ್ಟ ಅವರಿಗೆ ನಿವಾರಣೆ ಆಗ್ತದೆ. ಭಕ್ತಾದಿಗಳು ಬಂದು ಅವರೇ ಪೂಜೆ ಮಾಡಿ ಅವರೇ ಅರ್ಕೆ ತೀರ್ಸ್ಕೊಂಡು ಹೋಗ್ತಾ ಇದ್ರು. ಇವಾಗ ನಾವು ದೊಡ್ಡ ದೇವಸ್ಥಾನ ಮಾಡಿ ಭಕ್ತಾದಿಗಳು ನಮ್ಮ ತಾಯಿಯ ಇಚ್ಛೆಯಂತೆ ನಾವು ಮಾಡಿರೋದು. ಕಷ್ಟಗಳೆಲ್ಲ ನಿವಾರಣೆ ಆಗ್ತಾನೆ ಇದೆ. ಬಂದವರೆಲ್ಲ ಸರ್ ಇಲ್ಲಿ ಬಂದರೆ ಬಹಳ ಒಳ್ಳೇದಾಗ್ತದೆ, ಬಹಳ ಒಳ್ಳೇದಾಗ್ತದೆ ಹೇಳಿ ಬಂದು ಪೂಜೆ ಮಾಡಿ ಹೋಗ್ತಾ ಇದ್ದಾರೆ. ನಾವು ಚಿಕ್ಕಂದಿಂದನೂ ನೋಡಿ ಬೆಳೆದು ಬಂದಂಥ ಒಂದು ಜಾಗ ಇದು. 400 ವರ್ಷ ಇತಿಹಾಸ, ನಮ್ಮ ಅಧ್ಯಕ್ಷರ ಇತಿಹಾಸ ಇರೋಂಥದ್ದು. ಇಲ್ಲಿ ಈ ಜಾಗದಲ್ಲಿ ಉದ್ಭವ ಆಗಿರೋದು. ಆ ಶಿಲೆನೇ ತೆಗೆದು ಅದೇ ಒಂದು ಏಕರೂಪವಾಗಿ ಅದನ್ನು ಕೆತ್ತನೆ ಮಾಡಿ ಅದನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ವಾಗ್ದಾನ ಆದಾಗ ಮನೆಯವರಿಗೆ ಅವರು ಏನು ಮಾಡಿದ್ರು, ಅದಕ್ಕೆ ರಕ್ತ ಕಾಟೇರಮ್ಮ ಅಂತೇಳಿ ನಾಮಕರಣ ಮಾಡಿ ಅಂದರೆ ಒಂದು ಚಿಕ್ಕ ಗುಡಿ ಆಗ ಚಿಕ್ಕ ಗುಡಿ ಇಟ್ಟು ಸ್ಥಾನ ಮಾಡಿ ವಾರಕ್ಕೊಂದ್ಸಾರಿ ಆ ಮನೆಯವರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಇದಕ್ಕೆಲ್ಲ ಹರಕೆ ಅಂತೇಳಿ ಕಾಯಿ ಕಟ್ತಾ ಇದ್ದಾರೆ. ಇವೆಲ್ಲ ಏನು ಮಾಡಿದ್ರು ಎಲ್ಲಕ್ಕೂ ಅಮ್ಮನ ಫಲಿಸವಳೆ, ಅದಕ್ಕೆ ಆಶೀರ್ವಾದ ಕೊಟ್ಟವಳೆ. 99 ಜನ ಹೋದವ್ರು ಯಾರೂ ಇವತ್ತಿಗೆ ದೇವಸ್ಥಾನ ಕಡೆಯಿಂದ ಏನೂ ಆಗಿಲ್ಲ ಅಂತೇಳಿ ನಿಂತಿಲ್ಲ. ಬರ್ತಾನೆ ಸಾಗರೋಪಾಧ್ಯಾಯ ಜನ ಸೇರ್ತಾನೆ ಅವರೇ ಬೆಳ್ಕೊಂಡು ಹೋಗ್ತದೆ. ಅದರ ಸೇವೆ ನಾವು ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ದಿನ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಗರ್ಭಗುಡಿ ಪ್ರವೇಶ ಉಂಟು. ಪ್ರತಿ ಭೀಮನ ಅಮಾವಾಸ್ಯೆ ದಿವಸ ಎಲ್ಲ ಸಾವಿರಾರು ಜನ ಪ್ರತಿ ವರ್ಷನೂ ಬಂದು ಅಮ್ಮನ ಪಾದ ಮುಟ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅದೊಂದು ಅವಕಾಶ ಇಲ್ಲಿ ಕಲ್ಪಿಸಿ. ಬೀಗ ಕಟ್ಟುವಂತ ಈ ಪದ್ಧತಿ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಇದು ದೇವಸ್ಥಾನ ಪ್ರಾರಂಭ ಆದಾಗ್ಲಿಂದ ಈ ಬೀಗ ಕಟ್ಟದ ಪದ್ಧತಿ ಇದೆ. ಹರಕೆ ತೀರ್ಸೋದಕ್ಕೋಸ್ಕರ ಬೀಗ ಹಾಕಿ ಹೋಗ್ತಾರೆ. ನಮ್ಮ ಹರಕೆ ತೀರದ ಮೇಲೆ ಇಲ್ಲಿ ಬಂದು ಸೇವೆ ಮಾಡೋಣ ಅಂತೇಳಿ ಅದೊಂದು ಪದ್ಧತಿ ಇದೆ. ಅದೊಂದಿದೆ. ಇಲ್ಲಿ ವಿಶೇಷವಾಗಿ ಈ ಸನ್ನಿಧಿಯಲ್ಲಿ ನಾಗರಕಲ್ಲಿದೆ, ಅದೇ ಹಾಗೆ ಮುನೇಶ್ವರ ಇದೆ, ಬಲಿನಾಗ ಅಂತೇಳಿ ಬಲಿನಾಗ ಅಂತೇಳಿ ಮಾಡಿದರೆ ವಿಶೇಷವಾಗಿದೆ. ಈ ಕ್ಷೇತ್ರ ಬಂದು ವಿಶೇಷ ಏನಂದ್ರೆ ಸುಮಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಾವು ಬೆಳಗ್ಗೆಯಿಂದ ನೋಡಿರ್ಬೋದು ಅಲ್ವಾ. ಇಲ್ಲಿ ಏನಂದ್ರೆ ಪದ್ಧತಿಯಲ್ಲಿ ಮರಕ್ಕೆ ಕಾಯಿ ಕಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ ಮತ್ತೆ ಪುಣ್ಯಮಿ ದಿವಸ ವಿಶೇಷ ಪೂಜೆ ಇರುತ್ತೆ. ಅಮ್ಮನವ್ರಿಗೆ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಪಂಚಾಮೃತ ಅಭಿಷೇಕ ಆಗಿರ್ಬೋದು, ಆರತಿಗಳಾಗಿರ್ಬೋದು, ಎಲ್ಲ ಸೇವೆಗಳು ವಿಶೇಷವಾಗಿ ಪ್ರಾಕಾರೋತ್ಸವ ಅನ್ನೋದು ಮಾಡ್ತೀವಿ. ಇಲ್ಲಿ ಪ್ರಾಕಾರೋತ್ಸವ ಮಾಡಿ ಆ ದೇವಿ ಕೆಳಗೆ ಭಕ್ತಾದಿಗಳೆಲ್ಲ ಆ ದೇವಿ ಕೆಳಗೆ ಬರೋದ್ರಿಂದ ಅವ್ರ ಕಷ್ಟ ಕಾರ್ಪಣ್ಯಗಳಿರ್ಬೋದು, ಯಾವುದೇ ವಿಧವಾದಂತಹ ರೋಗಗಳಿರ್ಬೋದು, ಇಲ್ಲ ಗ್ರಹ ಬಾಧೆಗಳಿರ್ಬೋದು, ಆ ದೇವಿ ಶಕ್ತಿಯಿಂದ ನಿವಾರಣೆಗಳಾಗ್ತವೆ. ಪ್ರತಿ ಅಮಾವಾಸ್ಯೆ ದಿವಸ ಪ್ರಾಕಾರೋತ್ಸವ ಅಂತೇಳಿ ಮಾಡ್ತೀವಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನವರಾತ್ರಿಯಲ್ಲಿ ವಿಶೇಷವಾಗಿ 10 ದಿವಸ ಪೂಜೆ ಇದೆ. 10 ದಿವಸದಲ್ಲಿ ಅಮ್ಮನವ್ರಿಗೆ ವಿಶೇಷವಾಗಿ ಒಂದೊಂದು ದಿವಸ ಒಂದೊಂದು ಅಲಂಕಾರ ಮಾಡ್ತೀವಿ. ಕಡೆ ದಿವಸ ಏನಪ್ಪಾ ಅಂದ್ರೆ ಒಂದು ಮೆರವಣಿಗೆ ಉತ್ಸವ. ಇಲ್ಲಿ ಗ್ರಾಮಗಳಲ್ಲಿ ಅಮ್ಮನ್ನ ತಗೊಂಡೋಗಿ ಮೆರವಣಿಗೆ ಮಾಡ್ತೀವಿ. ಆ ವಿಶೇಷವಾಗಿ ಮೆರವಣಿಗೆ ಅನ್ನೋದು ಅವತ್ತಿನ ದಿವಸ ಮಾತ್ರ ಇರುತ್ತೆ. ಪ್ರತಿ ಅಮಾವಾಸ್ಯೆಯಲ್ಲಿ ಪ್ರಾಕಾರೋತ್ಸವ ಅಂತೇಳಿ ಮಾಡ್ತೀವಿ. ಅಷ್ಟು ಬಿಟ್ರೆ ಇನ್ನು ಮೆರವಣಿಗೆ ಅನ್ನೋದು ಇನ್ಯಾವುದು ಬೇರೆ ತರದಿಲ್ಲ. ಆ ನವರಾತ್ರಿಯಲ್ಲಿ ಏನಪ್ಪಾ 10 ದಿವಸ ಅಂದ್ರೆ ಇಲ್ಲಿ ಬಲಿ ಕೊಡೋದನ್ನ ಮಾತ್ರ ಖಂಡಿತವಾಗಿ ನಿಷೇಧ ಇರುತ್ತೆ. ಇಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಆ 3 ಸ್ವರೂಪವಾಗಿರೋದೇ ಅಮ್ಮ ಇಲ್ಲಿ. ವಿಶೇಷವಾಗಿ ಆಗ್ಲೇ ನಮ್ಗೆ ಇವ್ರು ಹೇಳ್ದಂಗೆ ಇಲ್ಲಿ ಕೆಂಪು ಶಿಲೆಯಲ್ಲಿ ಅಮ್ಮನವರು ಉದ್ಭವ ಆಗಿರೋದ್ರಿಂದ ಈ ತಾಯಿಗೆ ರಕ್ತ ಕಾಟೇರಮ್ಮ ಅಂತೇಳಿ ಹೆಸರು ಬಂದಿದೆ. ಹಾಗಾಗಿ ಈ ತಾಯಿ ಏನಪ್ಪಾ ಅಂದ್ರೆ ಅಮ್ಮನವರ ಶಕ್ತಿ ಸ್ವರೂಪನೇ ಕಾಟೇರಮ್ಮ ಅಂತೇಳಿ ಹೇಳ್ಬೋದು. ಪ್ರತಿ ದಿನನೂ ತೆಗೆದಿರ್ತೀರಿ, ಒಂದು ದಿನನೂ ಬಾಕ್ಲು ಹಾಕೋದಿಲ್ಲ. ಬೆಳಗ್ಗೆ 6 ಗಂಟೆಗೆ ಓಪನ್ ಆದ ಸಂಜೆ 7ವರೆಗೂ ನಾವು ಬಾಕ್ಲು ಮುಚ್ಚೋದಿಲ್ಲ. ನಾವು ಪ್ರತಿನಿತ್ಯ ಓಪನ್ ಇರುತ್ತೆ. ಇಂಥ ದಿನ ಬಾಕ್ಲು ಹಾಕ್ತೀರಿ ಅಂದ್ರೆ ಹೇಳೋದಿಲ್ಲ. ನಾವು ಪ್ರತಿನಿತ್ಯ ತೆಗೆದಿರ್ತೀವಿ. ಕ್ಲೋಸೇ ಇಲ್ಲ ದೇವಸ್ಥಾನ. ಅವರೇ ಕಟ್ಸ್ಕೊಂಡಿರೋದು. ಆದ್ರೆ ಮೂಲ ಕಾರಣ ನಮ್ಮ ತಾಯಿನೇ ಇದ್ರಿಗೆ ಕಾರಣ. ನಿಮ್ಮ ತಾಯಿಯವರು ಜಮೀನ ತಗೊಂಡ್ ಬಂದು ಮಾರಿ ಇದನ್ನ ಕಟ್ಸಿರೋದು. ತಾಯಿ ಹೇಳ್ಬಿಟ್ಲು ಫಸ್ಟ್ ನಾವು ಯಮನಿಗೆ ಸ್ಥಳ ಮಾಡಬೇಕು. ನಮ್ಮ ಗುರುಗಳಾದವರು ಬಂದು ಹೇಳ್ಬಿಟ್ರು ಫಸ್ಟ್ ಯಮನಿಗೆ ಸ್ಥಳ ಮಾಡ್ರಿ, ನಿಮಗೆ ಇಲ್ಲಿ ತೊಂದರೆಗಳು ಸುಮಾರು ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾವು ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ದಿನ ನಾವು ಅಮ್ಮನವ್ರ ಸೇವೆ ಮಾಡ್ತಾ ಇದ್ದೀವಿ. ದಿನ ಅಮ್ಮನವ್ರ ಹತ್ರನೇ ಇದ್ದೀರಿ. ಆದರೆ ನಾವು ಪ್ರತಿನಿತ್ಯ ನಾನು 2 ಗಂಟೆ ನೈಟ್ ಬರ್ತೀನಿ, ಸಂಜೆ 7 ಗಂಟೆ ನಾವು ಇಲ್ಲೇ ಇರ್ತೀರಿ, ಹೋಗ್ತೀವಿ. ಆದರೆ ಅಮ್ಮ ನಮ್ಗೆ ಯಾವುದು ತೊಂದರೆ ಮಾಡಲಿಲ್ಲ, ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾರೆ. ಇಲ್ಲಿ ವಿಶೇಷವಾಗಿ ಮಾಮೂಲಿ ನಿತ್ಯ ಪೂಜೆ ನೆರವೇರುತ್ತೆ. ವಿಶೇಷವಾಗಿ ಶನಿವಾರ ಬಂದು ಪಂಚಾಮೃತ ಅಭಿಷೇಕ ನಡೆಯುತ್ತೆ ಅಮ್ಮನವರಿಗೆ. ಅದಾದ್ಮೇಲೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿವಸ ಯಥಾ ಪ್ರಕಾರ ಬೆಳಗಿನ ಪಂಚಾಮೃತ ಅಭಿಷೇಕಗಳು, ವಿಶೇಷವಾದ ಆರತಿಗಳು ನಡೆಯುತ್ತೆ. ಅದಾದ್ಮೇಲೆ ಪ್ರಾಕಾರೋತ್ಸವ, ತಮ್ಗೆ ಆಗ್ಲೇ ತಿಳಿಸ್ದಂಗೆ ಪ್ರಾಕಾರೋತ್ಸವ ನಡೆಯುತ್ತೆ. ಅದಾದ್ಮೇಲೆ ವಾರ್ಷಿಕೋತ್ಸವ ಅಂತೇಳಿ ಮಾಡ್ತೀವಿ. ವಾರ್ಷಿಕೋತ್ಸವದಲ್ಲಿ 3 ದಿವಸ ಕಾರ್ಯಕ್ರಮ ಇರುತ್ತೆ.
ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರತ್ಯಂಗಿರ ಹೋಮ, ಚಂಡಿಕಾ ಹೋಮ, ಪರಿವಾರ ದೇವತೆಗಳ ಹೋಮ ಎಲ್ಲ ಇರುತ್ತೆ. ವಿಶೇಷವಾದಂಥ ಕಾರ್ಯಕ್ರಮ ಅವತ್ತಿರುತ್ತೆ. ಅದಾದ್ಮೇಲೆ ನವರಾತ್ರಿಯಲ್ಲಿ ಆಗಲೇ ತಿಳಿಸ್ದಂಗೆ ಪ್ರತಿದಿನ ಒಂದು ವಿಶೇಷವಾದ ಅಲಂಕಾರ, ವಿಶೇಷವಾದ ಪೂಜೆ, ತೀರ್ಥ ಪ್ರಸಾದ, ಮಹಾಮಂಗಳಾರತಿ, ಕಡೆ ದಿವಸ ಉತ್ಸವ, ಅಮ್ಮನವರ ಮೆರವಣಿಗೆ, ಇಷ್ಟು ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ಪ್ರತಿ ವರ್ಷ ನಡೀತಾನೆ ಇರುತ್ತೆ. ನಾವಾಗ ಏನು ಬಲವಂತದಿಂದ ಪೂಜೆ ಮಾಡಿ, ಬಲವಂತದಿಂದ ಅಡಕೆ ಮಾಡಿ ಅಂತ ಯಾರಿಗೂ ಏನು ಬಲವಂತ ಇರೋದಿಲ್ಲ. ಅವರಿಗೆ ಮನಸ್ಸಿಗೆ ಬಂದಂತೆ ಈ ಸೇವೆ ಮಾಡಿದ್ರೆ ನನ್ನ ಕಷ್ಟ ಪರಿಹಾರ ಆಗುತ್ತೆ ಅಂತೇಳಿ ಅವ್ರ ಮನಸ್ಸಿಗೆ, ಆಗ್ಲೇ ಹೇಳೋದಲ್ಲ, ಯದ್ಭಾವಂ ತದ್ಭವತಿ, ಅವರ ಭಾವನೆಗೆ ತಕ್ಕಂತೆ ಅವರು ಸೇವೆ ಮಾಡ್ತಾ ಇದ್ದಾರೆ, ಆಗ್ಲೇ ತಿಳಿಸಿದಂಗೆ. ಹಾಗಾಗಿ ಬರುವಂತ ಭಕ್ತರು ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲೇ ಭವಂತು. ಏನಂದ್ರೆ ಆ ತಾಯಿ ಬರೋರಿಗೆ ಅವರ ಕೋರಿಕೆಗಳು ಏನೇನಿದೆ ಎಲ್ಲ ಈಡೇರಿಸಲಿ, ಯಾರ್ಯಾರ ಕಷ್ಟಗಳಿದೆಯೋ ಆ ತಾಯಿ ಅನುಗ್ರಹದಿಂದ ಪರಿಹಾರ ಆಗಲಿ ಅಂತೇಳಿ ಎಲ್ಲರ ಮುಖಾಂತರವಾಗಿ ಆ ತಾಯಿಯನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.